ಇನ್ನು ಸಮೀಕ್ಷೆಯಿಂದ ವಿನಾಯಿತಿ ಕೇಳಿದ್ರೆ ಎಫ್ಐಆರ್ ಬೆದರಿಕೆಯನ್ನ ಹಾಕಲಾಗ್ತಾ ಇದೆಯಂತೆ. ಸಮೀಕ್ಷೆಯಿಂದ ವಿನಾಯಿತಿ ಕೊಡಿ, ಆರೋಗ್ಯ ಸರಿ ಇಲ್ಲ, ಓಡಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಎಫ್ಐಆರ್ ಬೆದರಿಕೆ ಹಾಕಲಾಗ್ತಾ ಇದೆ. 11 ತಿಂಗಳ ಶಿಶುವಿನ ಜೊತೆ ಆಗಮಿಸಿದ್ದಂಥ ಸಿಬ್ಬಂದಿ ರೂಪ ಮಲ್ಲೇಶ್ವರ ಪಾಲಿಕೆ ಕಚೇರಿಗೆ ಬಂದು ವಿನಾಯಿತಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೋಡಿ ಸರ್ಕಾರ ಎಷ್ಟೆಲ್ಲ ಪ್ರೆಷರನ್ನು ಹಾಕಿಸಿ ಮಾಡಿಸ್ತಾ ಇದೆ ಅಂತ. ಇಷ್ಟೊಂದು ಅವಶ್ಯಕತೆ ಇತ್ತ, ಇಷ್ಟೊಂದು ಅರ್ಜೆನ್ಸಿ ಇತ್ತ ಅಂತ ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು ವಿರೋಧ ಪಕ್ಷದವರು. ಬೇಸಿಗೆ ರಜೆಯಲ್ಲಿ ಮಾಡ್ಬೋದಿತ್ತಲ್ಲ, ಇಷ್ಟು ಬರೀ 15 ದಿನ ಹಾಕೊಂಡ್ಬಿಟ್ಟು ಎಲ್ರಿಗೂ ಎಷ್ಟೆಲ್ಲ ಪ್ರೆಷರ್ ಕೊಡ್ತೀರಾ ಅಂತ. ವಿನಾಯಿತಿ ಆಗಲ್ಲ, FIR ಹಾಕ್ತೀವಿ, ಇಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶಿಶುಪಾಲನಾ ರಜೆಯಲ್ಲಿದ್ದಂಥ ಸಿಬ್ಬಂದಿ ರೂಪಾಗೆ ಸಂಕಷ್ಟ. ನಮ್ಮ ಕುಟುಂಬ ಊರಲ್ಲಿದೆ, ಮಗುವನ್ನ ನೋಡ್ಕೊಳ್ಳೋದು ಯಾರ್ರೀ ಅಂತ ಪ್ರಶ್ನೆ ಮಾಡಿದ್ರೆ FIR ಹಾಕ್ಬಿಡ್ತೀವಿ ಅಷ್ಟೇ, ಇಲ್ಲ ಸಸ್ಪೆಂಡ್ ಮಾಡ್ತೀವಿ ಅಂತ. ವಿನಾಯಿತಿ ಕೊಡಿ ಅಂತ ಕೇಳಿದ್ರೆ FIR ಹಾಕ್ತೀವಿ ಅಂತ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಏನು ಮಾಡ್ಬೇಕು ನಾನು ಅಂತ ಪಾಪ ಆ ಮಹಿಳೆ ಮಾತನಾಡ್ತಿದ್ದಾರೆ. ಅಂದ್ರೆ ನಾನು 1 ವರ್ಷದ ಒಳಗಿನ ಮಗು ಇದೆ, 11 ತಿಂಗಳು ಮಗು ಇದೆ ನನಗೆ. ಹಂಗಾಗಿ ಡ್ಯೂಟಿ ಕ್ಯಾನ್ಸಲ್ ಮಾಡಿ ಅಂತೇಳಿ ಮೊನ್ನೆ 29ನೇ ತಾರೀಕೆ ಲೆಟ್ರ್ ಕೊಟ್ಟಿದ್ದೆ. ಬಟ್ ಇವತ್ತು ಆಗಲೇ ನನಗೆ ಮತ್ತೆ ವಾರ್ಡ್ ಅಲರ್ಟ್ ಮಾಡಿ ಸುಮಾರು 35 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ, ಅಲ್ಲಿಗೆ ನನಗೆ ಡ್ಯೂಟಿಗೆ ಹಾಕಿದ್ದಾರೆ ಸರ್. ಅದಕ್ಕೋಸ್ಕರ ಇವತ್ತು ಕ್ಯಾನ್ಸಲೇಷನ್ಗೋಸ್ಕರ ಬಂದಿದ್ದೀನಿ. ಜಸ್ಟ್ ಇವತ್ತು ಲೆಟ್ರ್ ಇಸ್ಕೊಂಡ್ರಷ್ಟೇನೆ, ನಮ್ಗೆ ಇಲ್ಲೊಂದು ರಿಸೀವ್ಡ್ ಕಾಪಿಗೂ ಸೈನ್ ಹಾಕಿನೂ ಸಹ ಕೊಡ್ತಾ ಇಲ್ಲ ಸರ್. ನಮಗೇನು ರೆಫರೆನ್ಸಿಗೆ ಏನೂ ಇಲ್ಲ, ಜಸ್ಟ್ ಈಸ್ಕೊಂಡ್ರಷ್ಟೇನೆ. ಕ್ಯಾನ್ಸಲ್ ಆಗುತ್ತೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಮಾತೆತ್ತಿದ್ರೆ ಯಾರನ್ನು ಕೇಳಿದ್ರು ಸಸ್ಪೆಂಡ್ ಮಾಡ್ತೀವಿ, FIR ಹಾಕ್ತೀವಿ ಇದನ್ನೇ ಹೇಳ್ತಾರೆ ಹೊರತು ಅಟ್ಲೀಸ್ಟ್ ನಮ್ಗೆ ಎಕ್ಸಮ್ಷನ್ ಇರೋರಿಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇನೆ. ಇಲ್ಲಾಂದರೆ ನಾವು ಈವರೆಗೆ ಯಾವ ಡ್ಯೂಟಿಗೂ ನಾವೇನು ಮೋಸ ಆಗ್ದಂಗೆ ನಾವು ಕೆಲಸ ಮಾಡಿದ್ದೀವಿ ಸರ್. ಎಲೆಕ್ಷನ್ ಡ್ಯೂಟಿ ಆಗಿರ್ಬೋದು, ಪ್ರತಿಯೊಂದು ಕೆಲಸ ಕಾರ್ಯಕ್ಕೂ ನಾವು ಹಾಜರಾಗಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್, ನೀವು ಕೂಡ ಕೆಲವ್ರನ್ನ ಮಾತನಾಡ್ತಾ ಇದ್ರಿ, ಪಾಪ ಅವರಿಗೆ ಓಡಾಡೋದೇ ಕಷ್ಟ, 10 ಮನೆ ಸರ್ವೆ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಇವರು ಪ್ರೆಷರನ್ನು ಹಾಕಿ ತುಂಬ ವರ್ಕ್ಲೋಡನ್ನು ಕೊಟ್ಬಿಟ್ಟು ಕೆಲಸ ಮಾಡಿಸ್ತೀವಿ ಅಂದರೆ ಹೇಗೆ ಅಂತ. ಅಷ್ಟೊಂದು ಅನಿವಾರ್ಯ ಪರಿಸ್ಥಿತಿಯನ್ನು ಯಾಕೆ ತಂದಿಡ್ತಾ ಇದ್ದಾರೆ ಇವರು? ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವಾ? ಖಂಡಿತ ಪೃಥ್ವಿ, ಇದೇ ಪ್ರಶ್ನೆಯನ್ನೇ ಇದೀಗ ಸಮೀಕ್ಷೆದಾರರು ಕೇಳ್ತಾ ಇರುವಂಥದ್ದು. ಹಲವು ಬಗೆಯ ಅನಾರೋಗ್ಯ ಸಮಸ್ಯೆಗಳನ್ನು ಹೇಳ್ಕೊಂಡ್ರೂ ಕೂಡ ವಿನಾಯಿತಿ ನೀಡ್ತಾ ಇಲ್ಲ. ಶಿಶು ಅಂದರೆ ಕೈಗೂಸುಗಳನ್ನು ಇಟ್ಕೊಂಡು ಇಲ್ಲಿ ವಿನಾಯಿತಿ ಕೇಳೋದಕ್ಕೆ ಸಮೀಕ್ಷೆದಾರರು ಬರ್ತಾ ಇದ್ದಾರೆ. ಆಗಿದ್ರೂ ಕೂಡ ಅಧಿಕಾರಿಗಳು ಕರಗ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಸಮೀಕ್ಷೆದಾರರು ಮಾಡ್ತಾ ಇರುವಂಥದ್ದು. ಇವತ್ತು ಮೊದಲನೇ ದಿನ ಬೆಂಗಳೂರಿನಲ್ಲಿ, ಆದರೆ ಮಲ್ಲೇಶ್ವರಂನ ಪಾಲಿಕೆ ಕಚೇರಿಯಲ್ಲಿ ಇನ್ನೂ ಕೂಡ ಸಮೀಕ್ಷೆದಾರರು ಫೀಲ್ಡ್ಗಿಳಿಯದೆ ತಮ್ಮ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಇಲ್ಲಿ ನಿಂತಿರುವಂಥದ್ದು. ಮುಖ್ಯವಾಗಿ ಹಲವು ಗೊಂದಲಗಳನ್ನು, ಹಲವು ಸಮಸ್ಯೆಗಳನ್ನು ಸಮೀಕ್ಷೆದಾರರು ಎದುರಿಸ್ತಾ ಇರುವಂಥದ್ದು. ಮೊದಲನೆಯದು ಏನು, ಇವರು 10 ವಾರ್ಡ್ಗಳನ್ನು ಇವರು ಆಯ್ಕೆ ಮಾಡಿಕೊಂಡಿದ್ರು. ಅದರ ಹೊರತಾಗಿ 30-40 ಕಿಲೋಮೀಟರ್ ದೂರದಲ್ಲಿ ಸಮೀಕ್ಷೆ ಮಾಡೋದಕ್ಕೆ ಇವರಿಗೆ ವಾರ್ಡ್ಗಳನ್ನು ಅಲೋಕೇಟ್ ಮಾಡಿ ಇದೀಗ ಪಾಲಿಕೆ ಆದೇಶ ಮಾಡಿರುವಂಥದ್ದು. ಹೀಗಾಗಿ ಅಷ್ಟೊಂದು ದೂರ ನಾವು ಸಮೀಕ್ಷೆಗೆ ಹೋಗೋದಕ್ಕೆ ಆಗೋದಿಲ್ಲ. 1 ದಿನ ಆದರೆ ಸರಿ, 2 ದಿನ ಆದರೆ ಸರಿ, ಇದು 15-20 ದಿನಗಳ ಕಾಲ ಇದೇ ರೀತಿಯಾಗಿ ನಾವು ಸಮೀಕ್ಷೆಯನ್ನು ಮಾಡಬೇಕಾಗುತ್ತೆ. ಜೊತೆಗೆ ಸಾಕಷ್ಟು ಮಂದಿಗೆ ಸ್ಟ್ರೋಕ್ ಆಗಿದೆ, ಜೊತೆಗೆ ಅಂಗವಿಕಲರಿದ್ದಾರೆ, ಅನಾರೋಗ್ಯಗಳಿಂದ ಬಳಲ್ತಿರೋರಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ಪ್ರತಿದಿನ ಇಷ್ಟೊಂದು ದೂರ ಟ್ರಾವೆಲ್ ಮಾಡಿ ನಮಗೆ ಸಮೀಕ್ಷೆಯನ್ನು ಮಾಡೋದಕ್ಕೆ ಬಹಳ ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ಸಮಸ್ಯೆಗಳು. ಇದರ ಜೊತೆಗೆ ಈಗ ಸಾಕಷ್ಟು ಮಂದಿ ಮಕ್ಕಳನ್ನ ಕರ್ಕೊಂಡು ಇಲ್ಲಿ ಆ ಕೇಂದ್ರಕ್ಕೆ ಬಂದಿದ್ದಾರೆ. ನಮಗೆ ದಯವಿಟ್ಟು ವಿನಾಯಿತಿಯನ್ನು ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಆಗಿದ್ರೂ ಕೂಡ ಅವರು ಪಾಲಿಕೆ ಅಧಿಕಾರಿಗಳು ವಿನಾಯಿತಿ ಕೊಡೋದಿಲ್ಲ, ಬದಲಿಗೆ FIR ಹಾಕ್ತೀವಿ, ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಬೆದರಿಕೆಯ ಮಾತುಗಳನ್ನು ಆಡ್ತಾ ಇರುವಂಥದ್ದು. ಇಲ್ಲಿದ್ದಾರೆ ಒಬ್ಬರು ಸಿಬ್ಬಂದಿಯವರನ್ನು ಮಾತಾಡ್ಸೋಣ. ಮೇಡಮ್, ಏನು ಹೇಳ್ತಿದ್ದಾರೆ, ನೀವೇನು ಕೇಳ್ತಾ ಇದ್ದೀರಿ? ಮೇಡಮ್, ನಾವು ವಾರ್ಡ್ ಚೇಂಜ್ ಕೇಳ್ತಾ ಇದ್ದೀವಿ. ಆ್ಯಕ್ಚುಲಿ ನಮಗೆ ಭಾಳ ದೂರ ಸಿಕ್ಕಿದೆ ವಾರ್ಡ್. ನಾವಿರೋದು ವಿಜಯನಗರ, ನಮಗೆ ಸಿಕ್ಕಿರೋದು ಬಾಣಸ್ವಾಡಿ. ಬೆಂಗಳೂರಲ್ಲಿ ಇಲ್ಲಿಂದ ಅಲ್ಲಿವರೆಗೂ ಹೋಗಿ ಸಮೀಕ್ಷೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಅದು ಮಕ್ಕಳನ್ನ ಇಟ್ಕೊಂಡು ಈ ಮಳೆ ಇಂಥ ಇದರಲ್ಲಿ ವಾತಾವರಣದಲ್ಲಿ. ಅದಕ್ಕೆ ನಮಗೆ ಹತ್ತಿರ ಇದ್ದಿದ್ದು ವಾರ್ಡ್ ಕೊಟ್ಟರೆ ನಾವು ಪ್ರಿಫರೆನ್ಸ್ ಕೊಟ್ಟಿದ್ವಿ. ಅವ್ರು ಕೇಳಿದ್ರು, ಆಪ್ಷನ್ ಕೊಟ್ಟಿದ್ರು, 10 ಆಪ್ಷನ್ ನಾವು ಕೊಟ್ಟಿದ್ವಿ. ಬಟ್ 10ರಲ್ಲಿ ಯಾವುದನ್ನು ಕೊಟ್ಟಿಲ್ಲ ನಮಗೆ. ಅದು ಒಂದು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ರು ನಾವು ಏನೋ ಹೆಂಗೋ ಮಾಡ್ಕೋತಿದ್ವಿ. ಮಾಡಲ್ಲ ಅಂತ ಹೇಳ್ತಿಲ್ಲ, ಮಾಡ್ತೀವಿ. ನಮಗೆ ಸ್ವಲ್ಪ ಅನುಕೂಲ ಆಗುವಂಥ ಪ್ರದೇಶ ಕೊಟ್ಟರೆ ಪಕ್ಕ ಮಾಡ್ತೀವಿ. ನಮ್ಗೆ ಮಾಡೋಕ್ಕೇನು. ಮೇಡಮ್, ಏನು ಹೇಳ್ತಿದ್ದಾರೆ ಈಗ? ನೀವೇನು ಕೇಳ್ತಾ ಇದ್ದೀರಿ? ಸಮಸ್ಯೆ ಏನಾಗ್ತಿದೆ? ಸರಿ, ಹೇಳಿ, ತೊಂದರೆ ಇಲ್ಲ, ಹೇಳಿ ಸರ್. ನಮಸ್ತೆ, ನಾನು ನಿವೇದಿತಾ ಅಂತ ಸಚಿವಾಲಯದಲ್ಲಿ ಕೆಲಸ ಮಾಡ್ತೇನೆ ಸರ್. ನಾನಿರೋದು ಇಗ್ಲೂರು, ಚಂದಾಪುರ, ಆನೇಕಲ್ ಮೇನ್ ರೋಡು. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದಂಥ 10 ಪ್ಲೇಸ್ಗಳನ್ನ ಬಿಟ್ಟು ತುಂಬ ನಾಗವಾರ ಅಂದರೆ ಹೆನ್ನೂರು ಮೇನ್ ರೋಡು ಇಲ್ಲಿಗೆ ಹಾಕಿದ್ದಾರೆ ಸರ್. ನಾನು ಬೆಳಗ್ಗೆ 7:40 ಕೊಟ್ಟಿದ್ದೀನಿ. ಆಟೋ, ಮೆಟ್ರೋ, ಬಸ್ಸನ್ನು ಯೂಸ್ ಮಾಡಿಲ್ಲ. ಯಾಕಂದರೆ ನಮಗೆ ಸರ್ ನಿನ್ನೆ ರಾತ್ರಿಯಿಂದ ಮೆಸೇಜ್ ಬರುತ್ತೆ ಅಂತ ಹೇಳ್ತಾನೆ ಇದ್ರು. ಒಂದು ಪ್ಲೇಸ್ ಕೊಡೋರು, ಒಂದು ವಾರ್ಡ್ ಕೊಡೋರು, ಮತ್ತೆ ಚೇಂಜ್ ಮಾಡೋರು, ನಲ್ ವಾರ್ಡ್ ಅಂತ ಕೊಡೋರು. ಹೀಗೆ ಆಗಿ ಬೆಳಗಿನ ಜಾವ ನಮಗೆ ಮೆಸೇಜ್ ಬಂದಿದೆ ಇಂಥ ಪ್ಲೇಸ್ ಅಂತ.
ನಮ್ಗೆ ಹೇಳ್ತಾರೆ 9 ಗಂಟೆಗೆ ನೀವು ರಿಪೋರ್ಟ್ ಮಾಡ್ಕೊಳ್ಬೇಕು, ಇಲ್ಲದೆ ಅವರ ಸಸ್ಪೆಂಡ್ ಆಗ್ತೀರಾ ಅಂತ. ಸರಿ, ಬೆಳಗ್ಗೆ 7:40ಕ್ಕೆ ಹೊರಟು ನಾನು ಆಟೋ ಮತ್ತು ಮೆಟ್ರೋ ಅಷ್ಟೇ ಯೂಸ್ ಮಾಡಿದ್ದೀನಿ, ಬಸ್ ಯೂಸ್ ಮಾಡಿಲ್ಲ. ಆದರೂ ಕೂಡ ನಾನು ಬಂದು ಪ್ಲೇಸಿಗೆ ರೀಚ್ ಆಗುವಾಗ 10:45 ಸರ್. ನಾವು ಹೆಂಗೆ ಬಂದು ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒತ್ತಡ ಆಗುತ್ತೆ ನಿಮ್ಗೆ. ಖಂಡಿತ ಸರ್, ಖಂಡಿತ. ಯಾಕಂದ್ರೆ ನಾವು ಇಷ್ಟಪಡುವಂಥ ಪ್ಲೇಸ್ ನಮ್ಮ ಸುತ್ತಮುತ್ತ ಕೊಟ್ಟರೆ ನಮ್ಗೆ ಅನುಕೂಲ ಆಗುತ್ತೆ. ಮೇಯ್ನ್ ಆಗಿ ಇದು ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ನಮಗೆ ಹೆಣ್ಮಕ್ಳಿಗೆ ಯಾವುದೇ ಸೇಫ್ಟಿ ಇಲ್ಲ. ಒಂದು ಮನೆಯಲ್ಲಿ ಸರ್ವೆ ಮಾಡಬೇಕಿದ್ರೆ 1 ರಿಂದ 1.5 ಗಂಟೆ ತಗೊಳುತ್ತೆ. ಅಂಥದ್ರಲ್ಲಿ 20 ನಿಮಿಷ ಸಾಕು ಅಂತ ಹೇಳಿದ್ದಾರೆ. ಖಂಡಿತ ಇಲ್ಲ ಸರ್. ಈಗ ಅದನ್ನ ನಾವು ಅಪ್ಲೋಡ್ ಮಾಡಬೇಕು, ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. 20 ನಿಮಿಷದಲ್ಲಿ ಮುಗಿಯಲ್ಲ. ಖಂಡಿತ ಇಲ್ಲ ಸರ್, ಖಂಡಿತ 1.5 ಗಂಟೆ ಬೇಕಾಗ್ತದೆ. ಅಕಸ್ಮಾತ್ ಅವರು UHID ನಂಬರ್ ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಅದನ್ನ ನಾವೇ ಜನರೇಟ್ ಮಾಡ್ಕೊಳ್ಬೇಕು. ನಮ್ಗೆ ಹೆಚ್ಚಿನ ಪ್ರೆಷರ್ ಇದೆ ಸರ್. ಇಷ್ಟೆಲ್ಲದ್ರ ಮಧ್ಯೆ ನಮ್ಗೆ ಹತ್ತಿರವಾದ ಪ್ಲೇಸ್ ಅನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದನ್ನ ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ಖುಷಿಯಾಗಿ ಮಾಡ್ಲಿಕ್ಕೆ ಸಾಧ್ಯ? ಇವತ್ತಿಂದ ಶುರು ಆಗ್ಬೇಕಿತ್ತು ಬೆಂಗಳೂರಿನಲ್ಲಿ, ಆದ್ರೆ ನೋಡ್ರಿ ಇಲ್ಲೇ ಒಂದು 300-400 ಜನ ನೀವು ನಿಂತಿದ್ದೀರಿ. ಸೊ ಮಧ್ಯಾಹ್ನ ಆದ್ರೂ ಶುರು ಆಗಿಲ್ಲ. ಸೊ ಸಮೀಕ್ಷೆ ಕತೆ ಏನಾಗಾದ್ರೆ ಅಂತ ಸರ್ ಅದು ಅವರೇ ಹೇಳಬೇಕು. ನಮಗೆ ಅನುಕೂಲವಾಗಿದ್ದಂಥ ಪ್ಲೇಸ್ ಕೊಟ್ಟರೆ ನಾವು ಇಷ್ಟೊತ್ತಾಗಲೇ ಕೆಲಸ ಶುರು ಮಾಡಿರ್ತಿದ್ವಿ. ಈಗ ಆಲ್ರೆಡಿ ಆ್ಯಕ್ಚುಲಿ ಸರ್ ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಈಗ ಆಲ್ರೆಡಿ ಶುರು ಮಾಡಿದಾರಲ್ಲ ಅವ್ರಿಗೆ ಸಾಕಷ್ಟು ಆ್ಯಪ್ಗಳೆಲ್ಲ ಸಮಸ್ಯೆ ಆಗಿದೆ ಸರ್. ಅದು ಕೂಡ ವರ್ಕ್ ಆಗ್ತಾ ಇಲ್ಲ, ಡೌನ್ಲೋಡ್ ಆಗ್ತಾ ಇಲ್ಲ. ಆಮೇಲೆ ಐಫೋನ್ಗಳಿಗಂತೂ ಅದು ಸಪೋರ್ಟೇ ಮಾಡ್ತಾ ಇಲ್ಲ. ಹಾಗಾಗಿ ಮತ್ತು ಮೇಯ್ನ್ ಪ್ರಾಬ್ಲಮ್ ಏನಂದರೆ, ಸೂಪರ್ವೈಸರ್ ಇರ್ಬೋದು, ನೋಡಲ್ ಆಫೀಸರ್ ಇರ್ಬೋದು, ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಈಗ ನಿನ್ನೆ ನಮಗೆ ಟ್ರೈನಿಂಗ್ ಅಂತ ಬೆಳಗ್ಗೆ 10:30ಗೆ ಕರೆದ್ರು ಸರ್. ಆದರೆ ಟ್ರೈನಿಂಗ್ 3 ಜನ ಬಂದರು, ಹೇಳಿದ್ದೇ ಹೇಳ್ತಾ ಇದ್ದಾರೆ ಇನ್ನೇನು ಸಮಸ್ಯೆ ಇಲ್ಲ, ನಿಮಗೆ ಆ್ಯಪ್ ಕೊಡ್ತೀವಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರಲ್ಲಿ ನೀವು ಎಂಟ್ರಿ ಮಾಡ್ತಾ ಹೋಗಿ, ಇಷ್ಟು ಹೇಳ್ತಾ ಇದ್ದಾರೆ. ಬಿಟ್ರೆ ಇನ್ನೊಂದು ಬೇರೆ ತರ ನಮಗೆ ಸರ್ಕಾರ ಏನ್ ಹೇಳುತ್ತೆ ಅಂತಂದ್ರೆ, ಒಬ್ಬ ಸಮೀಕ್ಷೆದಾರರಿಗೆ ಪ್ರತಿದಿನ 20 ಮನೆ ಸರ್ವೆ ಮಾಡಬೇಕು. 20 ನಿಮಿಷ ಅಂತಂದ್ರೂ ಒಂದು 10-15 ತಾಸಲ್ಲಿ ಕೆಲಸ ಮುಗಿದೋಗುತ್ತೆ. ಬಟ್ ಗ್ರೌಂಡ್ ರಿಯಾಲಿಟಿ ಹಾಗಿಲ್ಲ. ಇಲ್ಲ ಸರ್, ಖಂಡಿತ ಹಾಗಿಲ್ಲ. 1 ರಿಂದ 1.5 ಗಂಟೆ ಬೇಕಾಗ್ತದೆ. ಹಾಗೇನೆ ಅವ್ರು ಹೇಳ್ತಾರೆ 300 ರಿಂದ 400 ಮನೆ ಕೊಡ್ತೀವಿ ಅಂತ. ಹೆಂಗೆ ಅದು ತುಂಬಾನೇ ನಮ್ಗೆ ಕಷ್ಟ ಆಗ್ತಾ ಇದೆ ಸರ್. ಪೃಥ್ವಿ, ಇದಿಷ್ಟು ಸಮೀಕ್ಷೆದಾರರ ಮಾತು. ಅಂದ್ರೆ ಆ ಸರ್ಕಾರ ಹೇಳ್ತಿರೋದೊಂದು, ಆದ್ರೆ ಗ್ರೌಂಡ್ ಅಲ್ಲಿ ಇರುವಂತ ರಿಯಾಲಿಟಿನೇ ಬೇರೆ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.